ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಾಗಲೂ ಈ ತರದ ಘಟನೆಗಳು ನಡೆದಿದ್ದಾವೆ. ಆಗ ಕಾಂಗ್ರೆಸ್ ಹೇಳಿತ್ತು ನಾವು ಅಧಿಕಾರಕ್ಕೆ ಬಂದ್ರೆ ಈ ತರದ ಹತ್ಯೆಗಳು ತಡೀತೀವಿ, ಕೋಮು ಸೌಹಾರ್ದ ಕಾಪಾಡ್ತೀವಿ ಅಂತ. ಈ ಸರ್ಕಾರದಲ್ಲೂ ಇದೇ ರೀತಿ ಆಗ್ತಾ ಇರೋದನ್ನು ಗಮನಿಸಿದ್ರೆ ಇವ್ರ ಕೈಲೂ ಅದನ್ನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ ಆಗಿದೆ ನೋಡಿ, ಅದಕ್ಕೆ ಸರ್ಕಾರ ಉತ್ತರ ಕೊಡ್ತದೆ. ನಾನೀಗ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ನನಗೆ ಇದರಲ್ಲಿ ಗೊತ್ತಿರೋ ನಾನೀಗ ಆ ಸ್ಥಾನದಲ್ಲಿ ನಾನು ಇವತ್ತು ಇಲ್ಲ. ಇದಕ್ಕೆ ಸೂಕ್ತದ ಉತ್ತರ ಸರ್ಕಾರವೇ ಕೊಡ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಾನೆಲ್ಲೊಂದು ಕಾನೂನು ಸುವ್ಯವಸ್ಥೆಯನ್ನು ಸಮರ್ಪಕವಾಗಿ ಇವತ್ತು ನಿಭಾಯಿಸಿ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಶಾಂತಿ ನೆಲೆಸಿ ಮತ್ತು ಈ ರೀತಿಯ ಪ್ರಕರಣ ಇವತ್ತು ಮರುಕಳಿಸಂತೆ ಕಠಿಣವಾದ ಕ್ರಮವನ್ನು ತಗೊಳ್ತೇವೆ ವಿಶ್ವಾಸ ನನಗೆ ಇದೆ. ಅದನ್ನು ನಾನು ಹೇಳಿದೆ. ನಾನು ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೆ ಅಂತೇಳಿ ನಾನು ಮನವಿ ಮಾಡಿದೆ ಅಂತ ಹೇಳಿದರೆ, ನಾಗರಿಕ ಸಮಾಜ, ಜನಪ್ರತಿನಿಧಿಗಳಿಗೆ, ಸಂಘ ಸಂಸ್ಥೆಗಳಿಗೆ, ಈ ಜಿಲ್ಲೆಯ ಪ್ರತಿಯೊಂದು ಪೂರ್ವರಿಗೆ ಜವಾಬ್ದಾರಿ ಇದೆ. ನಮ್ಮ ಜಿಲ್ಲೆಯನ್ನು ಒಂದು ಅತ್ಯುತ್ತಮವಾದ ಜಿಲ್ಲೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ದೇವರು ಕೊಟ್ಟಂತಹ ನಮ್ಮ ಜಿಲ್ಲೆಯ ಪ್ರಕೃತಿಯ ಸೌಂದರ್ಯ ಇರಲಿ, ಅಲ್ಲಿಯ ಟೂರಿಸಂ ಇರಲಿ, ಧಾರ್ಮಿಕತೆ ಕ್ಷೇತ್ರಗಳಿರಲಿ, ಶಿಕ್ಷಣ ಕ್ಷೇತ್ರ ಇರಲಿ, ಆರೋಗ್ಯ ಕ್ಷೇತ್ರ ಇರಲಿ, ಇಂಡಸ್ಟ್ರಿಯಲೈಸೇಷನ್ ಇರಲಿ, ಇದೆಲ್ಲವೂ ಕೂಡ ಮುಂದೆ ಹೋಗಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಆಗಬೇಕು ಹೊರತು ಇದನ್ನು ಹಿಂದೆ ತಗೊಂಡು ಹೋಗುವಂಥ ಪ್ರಯತ್ನ ಯಾರಿಂದ ಕೂಡ ಆಗಬಾರ್ದು. ಇದನ್ನೇನಾದರೂ ನಾವು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಏನಾದರೂ ಲಾಭ ಆಗ್ಬೋದು ಅಂತ ರಾಜ್ಯಕ್ಕೆ ಆಲೋಚನೆ ಮಾಡಿಕೊಂಡು ಹೋದರೆ ಇಡೀ ಜಿಲ್ಲೆಯ ಜನರಿಗೆ ನಾವು ಮೋಸ ಮಾಡುವಂಥದ್ದು ಮತ್ತು ದ್ರೋಹ ಮಾಡುವಂಥದ್ದು. ಯಾಕೆ ನಾವೆಲ್ಲಕ್ಕೂ ಹಿಂದೆ ಹೋಗ್ತೇವೆ. ನಾವು ಹಿಂದೆ ಹೋದಲ್ಲಿ ಅದರ ನಷ್ಟ ಯಾರಿಗಂತ ಹೇಳಿದರೆ ನಮ್ಮ ಜಿಲ್ಲೆಯ ಯುವಕರಿಗೆ, ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ನಮ್ಮ ಜಿಲ್ಲೆಯ ವ್ಯಾಪಾರಸ್ಥರಿಗೆ, ನಮ್ಮ ಜಿಲ್ಲೆಯ ಪ್ರತಿಯೊಂದು ಜನಸಾಮಾನ್ಯ ಮನೆಗಳಿಗೂ ಕೂಡ ಇದು ತೊಂದರೆ ಮತ್ತು ಹಿನ್ನಡೆ ಆಗ್ತದೆ. ಇದನ್ನು ಯಾರು ಕೂಡ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್ ಲೋಕಲಿ? ಹೌದು, ಅಲ್ಲಿ ನಾನು ನೋಡಿ, ನಾನು ನಿನ್ನೆ ಬೀದರ್, ಬಿಜಾಪುರ, ಹುಬ್ಳಿ ಆಗಿ ಇವತ್ತು ನಾನು ಇವತ್ತು ಬಂದಿದ್ದೇನೆ. ಅಲ್ಲಿ ಇವತ್ತು ಪೊಲೀಸ್ ಇಲಾಖೆ ಅದನ್ನು ಇವತ್ತು ನಿಭಾಯಿಸ್ತಾ ಇದ್ದಾರೆ. ನಾನು ಕೂಡ ಅಲ್ಲಿ ಅದನ್ನು ಮನೆ ಮುಖ್ಯಮಂತ್ರಿ ಜೊತೆ ಮತ್ತು ಗೃಹ ಸಚಿವ ಜೊತೆ ಮತ್ತು ಉಸ್ತುವಾರಿ ಜೊತೆ ಕೂಡ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ನನಗೆ ರಾಜ್ಯಕ್ಕೆ ಬಗ್ಗೆ ನನಗೇನು ಕೂಡ ಮಾತಾಡಲಿಕ್ಕೆ ಆಗುದಿಲ್ಲ. ಯಾರು ಆರೋಪ ಮಾಡ್ತಾರೆ ಅವ್ರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾವ ರೀತಿ ಆರೋಪ ಮಾಡಿ ಇದರಿಂದ ರಾಜಕೀಯವಾಗಿ ನೀವು ಏನಾದ್ರು ಲಾಭ ತೆಗೊಳ್ಬೇಕಂತ ಪ್ರಯತ್ನ ಪಟ್ಟರೆ ಇದನ್ನೊಂದು ನ್ಯಾಯಪೇಸ ರಾಜಕೀಯವಾಗಿ ಒಂದು ನ್ಯಾಯಪೇಸ ಆಗುದಿಲ್ಲ. ನೀವು ರಾಜಕೀಯಕ್ಕೋಸ್ಕರ ಇಡೀ ಜಿಲ್ಲೆಯ ಘನತೆ, ಗೌರವ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ನೀವು ಅಡ್ಡಗಾಲಾಗಬೇಡಿ, ನೀವು ಕಂಟಕರಾಗಬೇಡಿ. ಜಿಲ್ಲೆಯನ್ನು ಮುಂದೆ ತಗೊಳ್ಳಿಕ್ಕೆ ನೀವು ಜಿಲ್ಲೆಯನ್ನು ಕಟ್ಟುವರಾಗಿ ಹೊರತು ಜಿಲ್ಲೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಸುವಂತ ಆಗಬೇಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರೂ ಸೇರಿ ಜಿಲ್ಲೆಯ ಅಭಿವೃದ್ಧಿಯ ರಥವನ್ನು ಮುಂದೆ ತಗೊಂಡು ಹೋಗ್ಬೇಕು. ಅದನ್ನು ಹಿಂದೆ ಹೇಳಲಿಕ್ಕೆ ಯಾರು ಕೂಡ ಪ್ರಯತ್ನ ಮಾಡಬೇಕು. ನಿಮ್ಗೆ ಆಗದಿದ್ರೆ ಅಲ್ಲಿ ಬಿಟ್ಟು ಬಿಡಿ, ಬೇರೆಯವ್ರ ಮುಂದೆ ತಗೊಂಡು ಕೆಲಸ ಅಂತಿದ್ದಾಗಿ ಮಾಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯವರು ಇಲ್ಲದೆ ಇರೋ ಕಾರಣ ಕೂಡ ಈ ತರದ ಘಟನೆಗಳಾಗ್ತಾ ಇದ್ದಾವೆ, ಮೀಟಿಂಗ್ ಮಾಡ್ತಿಲ್ಲ ಅನ್ನುವಂಥದ್ದು ಆರೋಪಗಳಿದ್ದಾವೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಮರ್ಪಕ ಕೆಲಸ ಮಾಡ್ತಾರೆ. ಇದರಲ್ಲಿ ಯಾವಾಗ ಬೇಕು ಮೀಟಿಂಗ್ ಕೂಡ ಮಾಡಿದ್ದಾರೆ. ಇಂಥ ಸಮಸ್ಯೆ ಬಂದಾಗ ಗೃಹ ಸಚಿವರು, ಮುಖ್ಯಮಂತ್ರಿ ಸಚಿವರು ನಿಭಾಯಿಸ್ತಾರೆ. ಆದ ಕಾರಣ ಇವತ್ತು ನಾವೆಲ್ಲ ಸಕಾರಾತ್ಮಕವಾದ ಚಿಂತನೆಯಲ್ಲಿ ಇವತ್ತು ನಮ್ಮ 1 ಪಾಯಿಂಟ್ ಪ್ರೋಗ್ರಾಮ್, ಒಂದು ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಸರ್ವ ಸಹಕಾರ ಕೊಡಬೇಕು, ಪತ್ತೆ ಹಚ್ಚಬೇಕು. ಇದರ ಹಿಂದೆ ಏನು ವಿಚಾರ ಅಂತೇಳಿ ಬಹಿರಂಗಬೇಕು, ಅವರಿಂದ ಕಠಿಣವಾದ ಕ್ರಮ ಕೈಗೊಳ್ಬೇಕು. ಮತ್ತು ಇದನ್ನು ತಗೊಂಡು ಬೇರೆಯವರು ಅನಗತ್ಯವಾಗಿ ರಾಜಕೀಯವಾಗಿ ಇನ್ನಿತರ ವಿಚಾರ ಸಮಸ್ಯೆಗಳ ರೀತಿಯಲ್ಲಿ ನೋಡಿಕೊಳ್ಳೋ ಜವಾಬ್ದಾರಿಯನ್ನು ನಾವು ಸರ್ವರು ಕೂಡ ವಹಿಸ್ಕೊಳ್ಬೇಕು ಹೇಳಲಿಕ್ಕೆ ಬಯಸ್ತೀವಿ. ಮತ್ತು ಮಾಧ್ಯಮದ ನಿಮ್ಮ ಎಲ್ಲ ರೀತಿಯ ಸಹಕಾರ ನಮಗೆ ವಿಶೇಷವಾಗಿ ನಮಗೆ ನೀವೆಲ್ಲರ ಮಾಧ್ಯಮದ ಸಹಕಾರ ಕೂಡ ನಮಗೆ ಅಗತ್ಯ ಇದೆ. ಮತ್ತು ಸಾಮಾಜಿಕ ಜಾಲದಲ್ಲಿ ಬಹಳ ಆಸಕ್ತಿ ಇರುವ ಕೆಲವು ಬಿಗು ಮಿತ್ರರಿದ್ದಾರೆ. ಇವರು ಕೂಡ ಬಹಳಷ್ಟು ನಮಗೆ ಇವತ್ತು ಸಕಾರಾತ್ಮಕ ಚಿಂತನೆಯಲ್ಲಿ ಸಮಾಜವನ್ನು ಕಟ್ಟುವಂಥದ್ದು, ಜಿಲ್ಲೆಯನ್ನು ಕಟ್ಟುವಂಥದ್ದು, ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂತ ಆಲೋಚನೆ ಮುಖಾಂತರ ಇವತ್ತು ಸಹಕಾರ ಕೊಡಬೇಕು. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂತ ವ್ಯಕ್ತಿತ್ವ ನಮ್ದು ಆಗ್ಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆ ಹುಡುಕಿ ಇನ್ನು ಸಮಸ್ಯೆಯನ್ನು ಸೃಷ್ಟಿಸುವಂತ ವ್ಯಕ್ತಿತ್ವ ನಮ್ದು ಯಾರು ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು